ನಾವು ಯಾವ ದೇವಸ್ಥಾನಕ್ಕೆ ಬಿಡೋದಿಲ್ಲ, ಅಲ್ಲಿ ಹೋಗಿ ಈಚೆ ಕಡೆ ಹೊರಗಡೆ ನಿಂತು ಕೈ ಮುಗಿಯೋದು. ಒಳಗಡೆ ಬಿಡೋದೇ ಇಲ್ಲ, ಹೊರಗಡೆ ಕೈ ಮುಗಿಯೋದು. ಇದನ್ನ ಬಿಟ್ಬಿಡಿ ಅಂತ ನಾರಾಯಣ ಗುರುಗಳು ಅದಕ್ಕೆ ಬೇಕಾದಷ್ಟು ದೇವಸ್ಥಾನಗಳು ಕಟ್ಟಿಸಿದ್ರು. ಕೋಸ್ಟಲ್ ಏರಿಯಾದಲ್ಲಿ ಬಹಳಷ್ಟು ದೇವಸ್ಥಾನಗಳು ಕಟ್ಟಿಸಿದ್ರು. ನೋಡಿ, ಇವೆಲ್ಲ ಜಾತಿ ವ್ಯವಸ್ಥೆ ಮಾಡೋದು ನಾವು ಮಾಡ್ಕೊಳ್ಳಿಲ್ಲ, ಪಟ್ಟಭದ್ರ ಶಕ್ತಿ ಮಾಡೋದು. ಚತುರ್ವರ್ಣ ವ್ಯವಸ್ಥೆ ಯಾರು ಮಾಡೋದು? ನಾವು ಮಾಡೋದ್ವಾ? ನಾವು ಮಾಡಲೇ ಇಲ್ಲ. ಅದರಿಂದ ಇವತ್ತು ಅಸಮಾನತೆ ಆಗಿದೆ. ಅದಕ್ಕೆ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತಂದ್ರೆ, ಎಲ್ಲಿವರೆಗೆ ಸ್ವಾತಂತ್ರ್ಯ ಬಂದು ಇಷ್ಟು 75 ವರ್ಷ ಆಯ್ತು, ಅಲ್ಲ, ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತು, ಸಂವಿಧಾನ ಬಂದು 75 ವರ್ಷ ಆಯ್ತು, ಸಮಾನ ಅವಕಾಶಗಳು ಎಲ್ರಿಗೂ, ಯಾವುದೇ ಜಾತಿ ಧರ್ಮ ಇದ್ದೇನೆ ಎಲ್ರಿಗೂ ಅವಕಾಶ ಸಮಾನವಾಗಿ ತೋರಿಸ್ಬೇಕು. ಇಷ್ಟಾದ್ರೂ ಕೂಡ ಜಾತಿ ಹೋಗಿಲ್ಲ. ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಚಲನೆ ಇಲ್ಲಿರ್ತಕ್ಕಂಥ ಜಡತ್ವ ಇರ್ತಕ್ಕಂಥ ವ್ಯವಸ್ಥೆ. ಅದಕ್ಕಾಗಿ ಬಸವಣ್ಣ 850 ವರ್ಷಗಳ ಹಿಂದೆ ಹೇಳಿದ್ರು ಜಾತಿ ಹೋಗ್ಬೇಕು ಅಂತ. ಕನಕದಾಸರು 500 ವರ್ಷಗಳ ಹಿಂದೆ ಹೇಳಿದ್ರು. ಹೋಯ್ತಾ? ಹೋಗಿಲ್ಲ. ಏನಪ್ಪ ಹೋಯ್ತಾ? ಏನೇ ಕೋನ್ರೆಡ್ಡಿ ಏನಪ್ಪ ನಾಗರಾಜ್ ಮೂರ್ತಿ ಹೋಗಿದೆಯಾ? ಇವನಾರವ ಅಂತ ವಚನ ಹೇಳೋದು. ಆಮೇಲೆ ಇದು ಯಾವ ಜಾತಿ ಗೊತ್ತಾಯ್ತಾನೆ? ಮುನಿರತ್ನ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಮ್ಮ ಬದುಕನ್ನ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ನಾವು ವಿಚಾರ ಕೇಳೋದು ಮರ್ತು ಬಿಡೋದು, ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಸ್ವಲ್ಪ ಆದ್ರೂ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತಂದ್ರೆ, ನಾವು 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿ ಕೊಡ್ತೇವೆ. ಅವತ್ತು ಎಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಾವು? ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಜಾತಿ ವ್ಯವಸ್ಥೆ ಇದೆ, ಜಾತಿ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲಿವರೆಗೆ ಅಸಮಾನತೆಯನ್ನ ನಾವು ತೊಡೆದಾಕಲ್ಲ, ಅಲ್ಲಿವರೆಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ, ಯಶಸ್ಸಾಗಲ್ಲ. ಅದಕ್ಕೆ ಅಸಮಾನತೆಯನ್ನು ತೊಲಗಿಸಲೇಬೇಕು. ಗೊತ್ತಾಯ್ತೇನೆಪ್ಪ ಮುನಿರತ್ನ? ಅಸಮಾನತೆ ತೊಡಗಿಸ್ಲೇಬೇಕು. ನೀನು ಹೋಗಿ ನಮ್ಮ ಜೊತೆ ಇದ್ದವನು ಅಲ್ಲಿ ಸೇರ್ಕೊಂಡಿದ್ಯಾ? ಎಂಬತ್ಮೂರರಿಂದ 2013ರಿಂದ 18ರವರೆಗೆ ಪಾಪ ಒಳ್ಳೆಯವನಾಗಿದ್ದ. ಕೂತ್ಗಳೇ ಕೇಳತ್ತ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಒಳ್ಳೆಯವನೇ. ಆದ್ರೆ ಅವರ ಪಕ್ಷ ಇದೆಯಲ್ಲ, ಅಸಮಾನತೆಯನ್ನು ತೊಡೆದಾಕಂತ ಪಕ್ಷ ಅಲ್ಲ. ಪಾಪ
2013ರಿಂದ 2013ರಿಂದ 2018ವರೆಗೆ ನಾನು ಹೇಳ್ದಾಗೆಲ್ಲ ಕೇಳ್ತಿದ್ದೆ. ನಾನು ಸಹಾಯ ಮಾಡಿದ್ದೆ. ಹೃದಯನಯ್ಯ ಹೇಳು, ಅದು ಹೇಳಲೇ ಇಲ್ಲ ನೀನು, ಈಗ ಹೇಳ್ಕೊಂಡೇ ಹೊರತು ನಾನು ಸಹಾಯ ಮಾಡಿದ್ರು ಅಂತ ಹೇಳಲೇ ಇಲ್ಲ. ಇವನು ಸೋಮಶೇಖರ, ಮೈತ್ರಿ, ಬಸವರಾಜ 3 ಜನ ಬರೋರು. ಇನ್ನು 3 ಜನ ಕೆಲಸ ಮಾಡಿಸ್ಕೊಂಡು ಹೋಗ್ಬಿಡೋರು. ಸಾವಿರಾರು ಕೋಟಿ ರೂಪಾಯಿ ಕೆಲಸ. ಗೊತ್ತಾಯ್ತಾ ನಿನ್ಗೆ? ಮತ್ತೆ ಅದು ಹೇಳೇ ಇಲ್ಲ. ಬಟ್ ಆದ್ರೂ ಒಳ್ಳೆ ಸ್ನೇಹಿತ, ನಮ್ಮ ಪರವಾಗಿದ್ದಾನೆ, ವೈಯಕ್ತಿಕವಾಗಿ ಪರವಾಗಿದ್ದಾನೆ. ಆದ್ರೆ ಅವನ್ನ ನನ್ನ ಪರವಾಗಿರಕ್ ಬಿಡಲ್ಲ. ಏನೇ ಆಗ್ಲಿ ನಾನು ಅವ್ರ ಬಗ್ಗೆ ಮಾತಾಡೋದ, ನನ್ನ ಬಗ್ಗೆ ಒಳ್ಳೆ ಮಾತುಗಳು ಹೇಳಿದ್ಯಾ, ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ನೀನು ಈ ಕ್ಷೇತ್ರದ MLA ಆಗಿದ್ಯಾ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಮಾತುಗಳನ್ನು ಅದಕ್ಕೆ ಅಂಬೇಡ್ಕರ್ ಏನ್ ಹೇಳಿದ್ರು, ಅಸಮಾನತೆ ಮುಂದುವರೆದಿದೆ. ಅಸಮಾನತೆಯಿಂದ ಯಾರು ನರಳ್ತಾ ಇದ್ದಾರೆ ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ. ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಲ್ವಾ? ಅದಾಗಕ್ಕೆ ಬಿಡಬಾರ್ದು. ಸೊ ಈ ಕನಕ ಕಾವ್ಯ ದೀವಿಗೆ ಏನು 3 ದಿನಗಳ ಕಾಲ ಮಾಡ್ಕೊಂಡಿದ್ದೀರಿ, ಇದರಿಂದ ಸ್ವಲ್ಪ ಆದರೂ ಕೂಡ ಜನ ಜಾಗೃತಿ ಉಂಟಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಕನಕದಾಸರ ತತ್ವ ಆದರ್ಶಗಳು, ಬಸವಣ್ಣನವರ ತತ್ವ ಆದರ್ಶಗಳು, ಅಂಬೇಡ್ಕರ್ ಅವರ ತತ್ವ ಆದರ್ಶಗಳು, ಬುದ್ಧನ ತತ್ವ ಆದರ್ಶಗಳು ಸ್ವಲ್ಪ ಆದರೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿ, ಇದು ನಾಳಿದ್ದು ಇನ್ನೊಂದು 2-3 ದಿನಕ್ಕೆ ದೀಪಾವಳಿ ಹಬ್ಬ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬ 20ನೇ ತಾರೀಕಿನಿಂದ ದೀಪಾವಳಿಯ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.